ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಗಿಲವರೆಗೆ. ಪ್ರಶಾಂತ್ ನಾಗ್ನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಇಲ್ಲೇ ಉಳಿತು ಸರ್, ಇಲ್ಲೇ ಉಳಿತು. ನೀರಾವರಿ ಆಗ್ಬೇಕಷ್ಟೇ. ನಮಗೆ ಸಂಪೂರ್ಣ ಏನೈತಲ್ಲ ಸತ್ಯ ತಿಳಿಸ್ಕೊಡ್ಬೇಕು. ವಿಜಯೇಂದ್ರ ಅವರು ಬರ್ತಾರ? ವಿಜಯೇಂದ್ರ ನಮಗೆ ಸಂಬಂಧ ಇಲ್ಲ ಸರ್. ಡಿ.ಕೆ. ಶಿವಕುಮಾರ್ ಬಂದ್ರೆ ಬೆಂಬಲ ಕೊಡ್ತೀವಿ, ಕುರ್ಚಿ ಕೊಡ್ತೀವಿ, ಕೆಳಗೆ ಕುಣಿಸ್ತೀವಿ. ಸಿದ್ದರಾಮಯ್ಯನವ್ರು ಬಂದ್ರು ಕೆಳಗೆ ಕುರ್ಚಿ ಕೊಟ್ಟು ಅಲ್ಲೇ ಕುಣಿಸ್ತೀವಿ. ಈ ಜಿಲ್ಲೆ ಉಸ್ತುವಾರಿಗಳು ಬಂದ್ರು ಅಲ್ಲೇ ಕುರ್ಚಿ ಕೊಟ್ಟು ಕುಣಿಸ್ತೀವಿ. ವಿಜಯೇಂದ್ರ ಬಂದ್ರು ಅಲ್ಲೇ ಕುಣಿಸ್ತೀವಿ. ಯಾರು ಬಂದ್ರು ಕುಣಿಸ್ತೀವಿ. ಬೆಂಬಲ ಕೊಡೋರಿಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ. ಆದ್ರೆ ಯಾವುದೇ ಪಕ್ಷ ಜಾತಿ ಏನು ನಮಗೆ ಸಂಬಂಧ ಕೆಳಗೆ ಪಕ್ಷದಾಗ ಬೆಳೆದ್ರು ನಮ್ಗೆ ಖುಷಿ ಅದ. ಆದ್ರೆ ಹುಕ್ಕೇರಿ ತಾಲೂಕಿನ ಹೋರಾಟದ ವೇದಿಕೆಗೆ ಬಂದು ಪಕ್ಷ ನಿಮ್ದೆಲ್ಲವನ್ನ ಮರೆತು, ನೀವು ರಾಜಕಾರಣ ಮರೆತು ಇಲ್ಲಿ ಬಂದು ಏನು ಬೆಂಬಲ ಕೊಡ್ರಿ ಅಂತಂದ್ರೆ ಸರ್ಕಾರ ಮಟ್ಟದೊಳಗೆ ನಾನು ಮಾತನಾಡ್ತೀನಿ. ನಮ್ಮ ಜಿಲ್ಲೆಯ ಒಂದು ತಾಲೂಕಿನ ನೀರಾವರಿ ಸಮಸ್ಯೆ ಅದ, ಅದನ್ನ ಮಾಡ್ಲಿಕ್ಕೆ ನಾ ಪ್ರಯತ್ನ ಪಡ್ತೀನಿ ಅಂತೇಳಿ ನೀವು ಬೆಂಬಲ ಕೊಟ್ರಿ ಅಂದ್ರೆ ರೈತ ಸಂಘ ಪರವಾಗಿ ನಿಮ್ಗೆ ಧನ್ಯವಾದ ಹೇಳ್ತೀವಿ. ನಾವು ಯಾವುದೇ MLA ಇರಲಿ MP ಇರಲಿ, ನಾವು ಪಕ್ಷಾತೀತವಾಗಿ ಯಾಕೆ ಹೇಳ್ತೀನಿ ಒಂದು ಪ್ರಶ್ನೆ ಕೇಳಿದ್ರೆ ಆಮೇಲೆ ಚುನಾವ್ ಪೂಜಾರಿ ಅವ್ರಿಗೆ, ನಾವು ಯಾವುದೇ ರಾಜಕೀಯ ವ್ಯಕ್ತಿ ಬರಲಿ, ಸ್ವಾಮೀಜಿ ಬರಲಿ, ಕೆಳಗೆ ಕುಣಿಸ್ತಾ ಇದ್ವಿ. ಗುರ್ಲಾಪುರ ಹೋರಾಟ ಏನಿತ್ತಲ್ಲ ಅದ ಚಿಂತನೆ ಇರ್ತದೆ. ನಮ್ಮ ಧರ್ಮ ಜಾತಿ ಪಕ್ಷ ಏನೂ ಇಲ್ಲ. ನಾವೆಲ್ಲರಿಗೆ ಬೆಂಬಲ ಕೊಡ್ತೀವಿ, ಯಾರು ಪರಾನೂ ಅಲ್ಲ, ಯಾರು ವಿರೋಧನೂ ಅಲ್ಲ. ಆದ್ರೆ ಈ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳಿಗೆ ನಾನು ನೇರವಾಗಿ ಎಚ್ಚರಿಕೆಯನ್ನು ಕೊಡ್ತೀನಿ. ನೀವು ಹಿಂಗೆ ಅಸಡ್ಡೆ ಮಾಡ್ಕೋತ ಹೊಂಟ್ರಿ ಅಂತಂದ್ರೆ 28ಕ್ಕೆ ಅನುಭವಿಸ್ಬೇಕಾಗುತ್ತೆ. ನಾವು ಯಾರು ರೈತ ಸಂಘದವ್ರು ರಾಜಕಾರಣ ಮಾಡಂಗಿಲ್ಲ. ರಾಜಕಾರಣ ನಮ್ಗೆ ಸಂಬಂಧ ಇಲ್ಲ. ನಮ್ಮ ಹತ್ರ ಹಣನೂ ಇಲ್ಲ, ನಮ್ಮ ಹತ್ರ ಸಮಯನೂ ಇಲ್ಲ. ಯಾಕಂದ್ರೆ ರಾಜ್ಯದ ಹೋರಾಟ ಮಾಡಕ್ಕೆ ನಮ್ಗೆ ಸಮಯ ಇಲ್ಲ. ನಮ್ಮೆಲ್ಲ ಮಾಧ್ಯಮದವ್ರ ಮೂಲಕ ಅವ್ರಿಗೆ ಎಚ್ಚರಿಕೆ ಮೂಲಕ ವಿನಂತಿ ಮಾಡ್ಕೊಳ್ತೀನಿ. ನೀವು ರಾಜಕಾರಣ ಮಾಡ್ರಿ, MLA ಆಗ್ರಿ, MP ಆಗ್ರಿ, ಮಿನಿಸ್ಟರ್ ಆಗ್ರಿ, ಮುಖ್ಯಮಂತ್ರಿ ಆಗಲಿ, ಇಡೀ ರಾಜ್ಯ ಎಲ್ಲ ಬಳದ ಹಾಕೋರು ನಾವು ಕೇಳಂಗಿಲ್ಲ. ಆದ್ರೆ ಹುಕ್ಕೇರಿ ತಾಲೂಕಿಗೆ ನೀರಾವರಿ ಮಾಡಕ್ಕೆ ಏನು ಬೇಕಲ್ಲ ಸಾಯಂಕಾಲದೊಳಗೆ ನಿಮ್ಮ ಫೋನ್ನ DC ಅವ್ರಿಗೆ ಬರಲಿ, ಬೆಂಗಳೂರಿಗಿರಲಿ, ఢిల్లీ ಒಳಗಿರಲಿ. ಆದ್ರೆ ಫೋನ್ DC ಬರ್ರಿ, DC ಅವ್ರ ಮುಖಾಂತರ ಇಲ್ಲಿ ಬಂದು ಬೆಂಬಲ ಕೊಟ್ಟು ಇಷ್ಟು ದಿನದೊಳಗೆ ಸರ್ಕಾರ ಮಟ್ಟದೊಳಗೆ ಚರ್ಚೆ ಮಾಡಿ ಗಂಭೀರವಾಗಿ ಬಜೆಟ್ ಘೋಷಣೆ ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಆ ಶಕ್ತಿ ನಮ್ಮ ಹತ್ರ ಅದ ಅಂತೇಳಿ ನೀವು ಬೆಂಬಲ ಕೊಟ್ರಿ ಅಂದ್ರೆ ರೈತ ಸಂಘ ನಿಮಗೆ ಬೆಂಬಲ ಕೊಡ್ತದ. ಇದೇ ರೀತಿ ಗುರ್ಲಾಪುರದಿಂದ ನೋಡ್ತಾ ಇದ್ದೀವಿ, ಅಸಡ್ಡೆ ನಡೆದದ. ಇದೇ ರೀತಿ ಮುಂದುವರಿತು ಅಂದ್ರೆ ಹುಕ್ಕೇರಿ, ಗುರ್ಲಾಪುರ ಮತ್ತೊಂದು ಏನಾಗ್ತದೋ ಮುಂದೆ ಗೊತ್ತಿಲ್ಲ. ಅದರ ಪರಿಸ್ಥಿತಿ ಅನುಭವಿಸಬೇಕಾಗ್ತದೆ. 2 ಡ್ಯಾಮ್ಗಳು ಮತ್ತು 3 ನದಿಗಳು ದೀಪದ ಗುರುಪೆ ಕಟ್ಲತ್ತ ಆ ಥರ ಆಗಿದೆ ಸರ್. ನಾನು ಮೊದಲೇ ಒಂದು ಮಾತು, ಕೆಳಗ ಕಾಲಿನೊಳಗ ಬೆಂಕಿ ಎತ್ತದ, ಒಳಗೆ ಬೆಂಕಿ ಇಟ್ಟದ, ಸುಡಾಕತ್ತದ, ತಲೆ ಮ್ಯಾಗ ಬುಟ್ಟಿ ಮ್ಯಾಗ ನೀರು ಇಟ್ಕೊಂಡಿವಿ. ಆ ಪರಿಸ್ಥಿತಿ ಹುಕ್ಕೇರಿ ಜನರದ್ದು ಆಗಿಬಿಟ್ಟದ. ನಾನು ಹೇಳ್ತಾ ಇರ್ತಕ್ಕಂಥ ಇಲ್ಲಿ ಧಾರವಾಡ ಕೊಂಟದ ಸನ್ಮಾನ್ಯ D.K. ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿ, ನೀರಾವರಿ ಸಚಿವರು ಅದಿರಿ. ಇಲ್ಲಿ ಕುಡಿಯಾಕ ನೀರಿಲ್ಲ, ಇಂಡಸ್ಟ್ರಿಯಲ್ ನೀರು ಒಯ್ಯಾಕತ್ತೀರಿ. ಎಷ್ಟು ಜ್ಞಾನದ ನಿಮಗೆ? ನೀವು ದಕ್ಷಿಣ ಕರ್ನಾಟಕದ ಅಷ್ಟೇ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಉತ್ತರ ಕರ್ನಾಟಕದ ಬರೀ ಹುಕ್ಕೇರಿ ತಾಲೂಕಿನೊಳಗೆ ನಮ್ಮಲ್ಲಿ ನೀರದ, ನಮ್ಮಲ್ಲಿ ನದಿ ಅದ, ನಮ್ಮಲ್ಲಿ ಡ್ಯಾಮ್ ಅದ, ನಮಗೆ ನೀರಾವರಿ ಕುಡಿಯಾಕಿಲ್ಲ. ಅಲ್ಲಿ ಒಯ್ಯಾಕತ್ತೀರ. ಜ್ಞಾನ ಎಷ್ಟದ ರಾಜ್ಯ ಜನರಿಗೆ ಗೊತ್ತಾಗ್ಲಿರ್ತದೆ. ನೀವು ಪ್ರಭಾವಿ ಅಂತ ಕೇಳಿದ್ರಲ್ಲ, ನಮ್ಗೆ ಯಾರು ಭಯನೂ ಇಲ್ಲ. ಯಾವ ಪಕ್ಷ ಯಾವ ವ್ಯಕ್ತಿ ಸಂಬಂಧ ಇಲ್ಲ. ಈ ಜಿಲ್ಲೆಯೊಳಗೆ ಪ್ರಭಾವಿ ರಾಜಕಾರಣಿಗಳು ಯಾರ್ದಾರ ನಿಮಗೂ ಗೊತ್ತದ, ನನಗೂ ಗೊತ್ತದ. ಬಾಗಲಕೋಟೆ ಚುನಾವಣೆ ಬಂತಂತಂದಾಗ ಇವ್ರಿಗೆ ಹೋಟೆಲ್ ಸಾಲಿಲ್ಲ, ದೋಸೆ ತಿನ್ಲಿಕ್ಕೆ, ಪ್ರಚಾರ ಮಾಡಲಿಕ್ಕೆ. ಅಲ್ಲಿ ಹೋಟೆಲ್ಗಳು ಸಾಲಿಲ್ಲ ಬಾಗಲಕೋಟೆ ಜಿಲ್ಲೆಯೊಳಗೆ. ಇಲ್ಲಿ ಯಾಕೆ ಬರ್ತಾ ಇಲ್ಲ? ಹುಕ್ಕೇರಿ ಅಂದ್ರೆ ಏನು ಇದನ್ನದ? ನಿಮ್ಮ ರಾಜಕಾರಣ ಬೇಕಾದಿಟ್ಟು ರೈತರು ಕುಂತೀವಿ. ನಾವು ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ರೈತರು ಕುಂತೀವಿ. ಬಂತ ಬೆಂಬಲ ಕೊಡ್ರಿ, ನಾ ಮಾಡಿ ಕೊಡ್ತಾನೆ ಅಂತ ಹೇಳ್ರಿ. ಸಾಯಂಕಾಲ ಹೋರಾಟ ಏನು ತಕ್ಕೊಂತೀವಿ. ಈ ಮುಂದಿನ ಹೋರಾಟ ರೂಪರೇಷೆ ಸರ್, ಸಾಯಂಕಾಲದೊಳಗೆ ಒಂದು ನಿರ್ದಿಷ್ಟ ಪ್ರಮಾಣದೊಳಗೆ ಹೋರಾಟ ಇರ್ತದೆ. ಸಾಯಂಕಾಲದೊಳಗೆ ನಮ್ಮ ಬೇಡಿಕೆಗೆ ಸಂಪೂರ್ಣ ಸ್ಪಂದನೆ ಸರಿಯಾಗಿ ಆಗದೇ ಇದ್ರೆ ಸಾಯಂಕಾಲ 8 ಗಂಟೆ ನಂತರ 31 ಜಿಲ್ಲೆಗಳಿಗೆ ಇಲ್ಲೇ ನಿಂತೊಂದು ಲೈವ್ ತಮ್ಮ ಮುಖಾಂತರ ನಾವು ಎಲ್ಲ ಅಭಿಮಾನ ತಿಳ್ಕೋರಿ. ಪೊಲೀಸ್ ಅಧಿಕಾರಿಗಳಲ್ಲಿ ವಿನಂತಿ, ಯಾರ ಇಲ್ಲಿ ಉಸ್ತುವಾರಿ ತಗೊಂಡಾರ DSP ಸಾಹೇಬ್ರ ಅಧ್ಯಕ್ಷರ, ಅವ್ರು ಯಾರು ಉಸ್ತುವಾರಿ ತಗೊಂಡಾರ ನಿಮಗ ಭಕ್ತಿಪೂರ್ವಕವಾಗಿ ಎಲ್ಲರ ಪರವಾಗಿ ವಿನಂತಿ ಮಾಡ್ಕೊಳ್ತೀನಿ. ಸಾಯಂಕಾಲ ಒಳಗ ಹೋರಾಟ ಮುಗಿಲಿಕ್ಕೆ ಏನೇನು ಬೇಕು ಈಗ ತಯಾರಿ ಮಾಡ್ಕೋರಿ. ಅಕಸ್ಮಾತ್ ಆಗಿ ಸಾಯಂಕಾಲ ಮುಂದುವರಿಯಿತು ಅಂತಂದ್ರ 31 ಜಿಲ್ಲೆಗಳಿಗೆ ನೇರವಾಗಿ ನಾವು ಕರೆ ಕೊಡಬೇಕಾಗ್ತದೆ. ಏನು ಸೇರಿತಲ್ಲ ಇದರ 100 ಪಟ್ಟು ಜನ ಹುಕ್ಕೇರಿ ಒಳಗೆ ಸೇರ್ಬೇಕ. ಅಥಣಿ ತಾಲೂಕಿನಿಂದ, ರಾಯಬಾಗ್ ತಾಲೂಕಿನಿಂದ, ರಾಮದುರ್ಗ, ಬಾಗಲಕೋಟ್, ಬಿಜಾಪುರ, ಗದಗ, ಧಾರವಾಡ, ಹಾವೇರಿ. ಈ ಕಡೆ ಬರ್ರಿ. ಏ ತಮ್ಮ, ಆ ತಾಯಂದ್ರಿಗೆ ಸ್ವಲ್ಪ ಅವಕಾಶ ಕೊಡ್ರಿ. ತಾಯಂದ್ರಿಗೆ ಬಿಡ್ರಿ, ಈ ಕಡೆ ಸರಿ. ತಾಯಂದ್ರಿಗೆ ಅವಕಾಶ ಕೊಡ್ರಿ. ಈ ಕಡೆ ಎಲ್ಲ ಸರ್ ರೈತ ಸಂಘ ಸರಿ. ತಮ್ಮ ಈ ಕಡೆ ಸರಿ, ಈ ಕಡೆ ದಾರಿ ಬಿಡ್ರಿ. ಈ ಕಡೆ ಸ್ವಲ್ಪ ಎಲ್ಲಾರು ಕುಂತು ಬಿಡ್ರಿಪ್ಪ. ಆ ಪೊಲೀಸ್ ಆರಕ್ಷಕ ಬಂಧುಗಳು ಬಿಡ್ರಿ. ನೀವೆಲ್ಲ ಕುಂತು ಬಿಡ್ರಿ ಅಲ್ಲಿ. ಏ ತಮ್ಮ ಕುಂತು ಬಿಡ್ರಲ್ಲ, ಯಾಕೆ ನಿಂತೀರಿ? ಬುದ್ಧಿ ಮಾತಾಡ್ತೀರಿ ನೀವು? ಬುದ್ಧಿ ನೀವು ಮಾತಾಡ್ತೀರಿ? ಬುದ್ಧಿ ಮಾತಾಡ್ತೀರಿ? ಬುದ್ಧಿ ಮಾತಾಡ್ತೀರಿ? ಈ ತಾವೆಲ್ಲರಿಗೂ ಕೂಡ ಶರಣಾರ್ಥಿಗಳು. ವಿಶೇಷವಾಗಿ ಹುಕ್ಕೇರಿ ತಾಲೂಕಿನಲ್ಲಿ ಮೈಸೂರು ದಿವಾನರಾದಂತಹ ಸರ್ ಎಂ ವಿಶ್ವೇಶ್ವರಯ್ಯನವರು ಇದ್ದಾಗಲೇ ಈ ನದಿ ಡ್ಯಾಮ್ ಕಟ್ಟುವಂತ ಒಂದು ಠರಾವ್ ಪಾಸ್ ಆಗ್ತದೆ.
ಆ ठराव ಪಾಸ್ ಆದಾಗ ಆ ठराविನ ಎಲ್ಲ ಮೂಲ ಸಂಚಲನಗಳನ್ನು ಕೂಡ ಹುಕ್ಕೇರಿ ತಾಲೂಕಿನ ಆಗಿನ ಬ್ರಿಟಿಷ್ ಜಿಲ್ಲಾಡಳಿತಕ್ಕೆ ಬಂದಂತ ಸಂದರ್ಭದೊಳಗಡೆ ಜಾಗವನ್ನು ಕೊಡಬೇಕಂತ ತಿಳ್ಕೊಂಡೇ ಹೋರಾಟ ನಡೀತು. ಹೋರಾಟ ನಡೆದಂತ ಸಂದರ್ಭದಲ್ಲಿ ಅವಾಗಿನ ಕಾಲಕ್ಕೆ ಇದು ಯಾವುದೂ ಕೂಡ ಶ್ರೀಮಂತ ಸರ್ದೇಸಾರದಂತಹ ರಾಜ ಲಕ್ಕಂಗೌಡರ ಆಸ್ತಿನೇ ಆಗಿರ್ತದೆ. ಎಲ್ಲವೂ ಕೂಡ ಒಂಟಮೂರು ದೇಶಗತಿಗೆ ಸಂಬಂಧಪಟ್ಟಿದ್ದು. ಯಾರು ಸ್ವಂತ ವಯಸ್ಸಿನ ಬಹಳ ಜನ ಹೇಳಿದ್ರು ನಾವು ಹೊಲ ಕೊಟ್ಟಿವಿ ಅಂತ ತಿಳ್ಕೊಂಡು. ನೀವ್ ಯಾರು ಹೊಲ ಕೊಡೋಕ್ಕಿಂತ ಪೂರ್ವದಲ್ಲಿ ಆ ಎಲ್ಲಾ 22 ಹಳ್ಳಿಗಳು ಯಾರು ಇನಾಮದಾಗಿತ್ತು ಅಂದ್ರೆ ರಾಜ ಲಕ್ಕಂಗೌಡರ ಇನಾಮದಾಗನೇ ಇದ್ದು, ಹೊರತು ಸ್ವಂತ ಆಸ್ತಿ ಯಾವ್ದಾಗಿರ್ಲಿಲ್ಲ. ಅವಾಗ ಈ ಭಾಗದ ಜನ ಎಲ್ಲ ಕೂಡ ರೈತರು ನೀರಾವರಿಯನ್ನ ಮಾಡ್ಕೊಳ್ಳಿ, ನೀರು ಕೊಡಲಿ ಅಂತ ತಿಳ್ಕೊಂಡು ಒಂದು ಕೃಷಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡ್ರೆ ಸುಮಾರು ತಮ್ಮ ಇನಾಮದ 22 ಹಳ್ಳಿಗಳನ್ನ ತ್ಯಾಗ ಮಾಡಿ ರಾಜಾ ಲಕ್ಕಂಗೌಡ ಸರ್ದೇಸಾಯಿ ಶ್ರೀಮಂತರು 22 ಹಳ್ಳಿಗಳನ್ನ ತ್ಯಾಗ ಮಾಡಿ ಡ್ಯಾಮ್ ಕಟ್ಟಬೇಕಂತ ತಿಳ್ಕೊಂಡು ठराव ಪಾಸ್ ಮಾಡಿದ್ರು. ठराव ಪಾಸ್ ಮಾಡಿದ್ಮೇಲೆ ಯಾವ ನದಿಗೆ ಕಟ್ಟಬೇಕಂತ ತಿಳ್ಕೊಂಡು ಬಂದಾಗ ಇಡೀ ಒಂಟೆಮೂರಿಯಲ್ಲಿರುವಂತಹ ಕುರುಚಲು ಸಸ್ಯ ವರ್ಗವನ್ನು ಒಳಗೊಂಡಂತಹ ಇಡೀ ಆ ಸಮುದಾಯದಲ್ಲಿರುವಂತಹ ಆ ಜನಸಂಖ್ಯೆ ಇರುವಂತಹ ಕ್ಷೇತ್ರ ಭೂಮಿಯನ್ನೆಲ್ಲವನ್ನು ಕೂಡ ಡ್ಯಾಮ್ ಕಟ್ಟಾಕ ಅದಕ್ಕೆ ठराव ಹಾಕ್ಬೇಕಂತ ತಿಳ್ಕೊಂಡು ಹಿಡಕಲ್ ಅನ್ನುವಂತಹ ಊರಿಗೆ, ಅಂದ್ರೆ ಗೆಟ್ಟಿನ ಕಲ್ಲು ಹಿಡಕಲ್ ಅಂತ ಏನೇ ಕರಿತೀವಲ್ಲ, ಆ ಹಿಡಕಲ್ ಮೂಲ ಸೀಮೆಗೆನೆ ನೀವು ಬಾಗ್ಲ ಕಟ್ತೀವಿ. ಹಿಂದಿರುವಂತಹ ಸುಮಾರು 22 ಹಳ್ಳಿಗಳೆಲ್ಲ ಮುಳುಗಿ ಹೋಗ್ತಾವ ಅಂತಂದಾಗ ರಾಜಾ ಲಕ್ಕಂಗೌಡರು ತಮ್ಮ ಇಡೀ ಆ ರಾಣಿ ಮಹಲನ್ನ, ಅರಮನೆಯನ್ನ ಎಲ್ಲವನ್ನ ಬಿಟ್ಟು ಇದೇ ಎಲ್ಲಮ್ಮನೊಳ್ಳೆಯೊಳಗೆ ಬಂದು ಹೊಸ್ತಿ ನಿಂತರು. ಪುನಃ ಎಲ್ಲವನ್ನ ಕೂಡ ಸರ್ಕಾರಕ್ಕೆ ಬರೆದು ಕೊಟ್ಟಂತ ಸಂದರ್ಭದಲ್ಲಿ ಸರ್ಕಾರದ ದುಡ್ಡು ಬರ್ತಿತ್ತು. ಸರ್ಕಾರಕ್ಕೆ ದುಡ್ಡು ಬರುವಂತ ಸಂದರ್ಭದಲ್ಲಿ ನಮ್ಮ ಮಟ್ಟದ ಸುಮಾರು 200 ಎಕರೆ ಭೂಮಿ ಅದರೊಳಗೆ ಮುನಿಗೆ ಹಂಗ ಬಂದಿಲ್ಲ. ನಾನು ಇಲ್ಲಿ 200 ಎಕರೆ ಮಟ್ಟದ ಭೂಮಿನೂ ಕೂಡ ಅಲ್ಲಿ ಮುನಿಗೆ ಹೋಗಿದೆ. 22 ಹಳ್ಳಿಗಳು ಮುನಿಗೆ ಹೋಗಿದ್ದಾವೆ. ಇಡೀ ಸರ್ದೇಸಾರ ಸಮಸ್ತ ಮಠವನ್ನು ಕೂಡ ಆ ಅರಮನೆಯನ್ನು ಕೂಡ ಮುನಿಗೋಯಿತು. ಲಿಂಗಾಯತ ಪರಂಪರೆ ಸುಮಾರು 16 ಮಠಗಳು ಕೂಡ ಜಲಸಮಾಧಿಯಾಗಿ ಇವತ್ತಿಗೆ ಹೋದುದನ್ನು ಕೂಡ ನಾವು ಕಾಣ್ತೀವಿ. ಆ ಕಡೆ ವಾಡಿ ಶಿಡ್ಲಾಳಿಂದ ಹಿಡ್ಕೊಂಡು ಈ ಕಡೆ ಬ್ಯಾಡರಟ್ಟಿಯಿಂದ ಹಿಡ್ಕೊಂಡು ಏರಿ ವಸ್ತಿವಳಿ, ಮಾರಿ ವಸ್ತಿವಳಿ, ಪ್ರಭುನಗರ ತನಕ ಸುಮಾರು 22 ಹಳ್ಳಿಗಳೆಲ್ಲ ಜಲಸಮಾಧಿಯಾಗಿ ನೀರಾವರಿ ಆಗ್ಬೇಕಂತ ತಿಳ್ಕೊಂಡು ಹೇಳುವಂತದ್ರೊಳಗಡೆ ಮಲ್ಲಿಕಾರ್ಜುನ ಏತಿ ನೀರಾವರಿಯನ್ನ ತಗೊಂಡು ಬಂದು ಅಮ್ಮನಿಗೆ ಮಲ್ಲಯ್ಯನಗುಡಿಯಿಂದ ಹೇಳ್ಕೊಂಡು ಮುಂದೆ ಉಗಟೆ ಆಲೂರು ಕನಗಲ ತನಕ 24 ಹಳ್ಳಿಗಳಿಗೆ ನೀರು ಕೊಡ್ಬೇಕಂತ ठराव ಪಾಸ್ ಅಂತ ನಾವು ಒಪ್ಕೋತೀವಿ. ಅದ್ರಾಗ 2 ಮಾತು ಎಂಕನ್ಮಡಿ ಸ್ವಾಮಿದಿಲ್ಲ. ಆನಂತರದಲ್ಲಿ ಕೋತ್ರಿ ನೀರಾವರಿ, ಏತ್ ನೀರಾವರಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಭಾಗದಲ್ಲಿ ನೀರು ಹಿರಣ್ಯಕೇಶಿ, ಹೆಣ್ಣೋಲೆ ಏನಾದ್ರು ಬರುವಂತಹ ಊರುಗಳಿಗೆ ನೀರು ಕೊಡ್ಬೇಕಂದ್ರು ಅದಕ್ಕೂ ನಮ್ದ ಒಪ್ಪಿಗೆ ಐತೆ, ಅದಕ್ಕೂ ನಾವೇನಿಲ್ಲ ಅನ್ನಂಗಿಲ್ಲ. ಮಹಾರಾಷ್ಟ್ರದ ಗಡಿ ಭಾಗದಲ್ಲಿರುವಂತಹ ನಾಗನೂರು ಮತ್ತು ಗಟ್ಟಿ ಏತ ನೀರಾವರಿ ಮಾಡ್ಬೇಕಂದ್ರು ಅದಕ್ಕೂ ಅನುಕೂಲ ಐತೆನ, ಅದಕ್ಕೂ ಏನು ಸಂಬಂಧ ಇಲ್ಲ. ಮಲ್ಲಿಕಾರ್ಜುನ ಮತ್ತು ಅಡವಿ ಸಿದ್ದೇಶ್ವರ ಏತ ನೀರಾವರಿ ಮಾಡ್ಬೇಕಂತ ತಿಳ್ಕೊಂಡು ಹೇಳಿದ್ರಿ, ಅದಕ್ಕೂ ಮಾಡ್ರಿ. ಆದ್ರೆ ಯಮಕನಮರಡಿ, ನಗರ, ಇಂದ್ರಾನಗರ, ಅನಂತಪುರ, ದಾದವಾನಟ್ಟಿ, ಗುಡ್ನಟ್ಟಿ ಮತ್ತು ನರಸಿಂಗಪುರದಲ್ಲಿರುವಂತಹ ಸುಮಾರು ರೈತರ ಆಸ್ತಿ 22 ಹಳ್ಳಿಗಳನ್ನು ಬಿಟ್ಟು ಮನಿ ಕಟ್ಕೊಂಡು ಗುಡ್ದಾಕ ಹೋಗ್ತೀವಿ. ನಮ್ಗೆ ಕುಡಿಯಾಕ ನೀರೆಲ್ಲ, ಮೊದಲು ನಮಗ್ ನೀರು ಕೊಡ್ರಿ, ಆಮೇಲೆ ನಿಮ್ ತಾಲೂಕಿಗೆ ಒಯ್ರಿ ಅನ್ನುವಂತ ಹೋರಾಟ ನಮ್ದೈತಿ. ಯಾಕಂದ್ರೆ ಸ್ಪಷ್ಟವಾಗಿ ಹೇಳ್ತೀವಿ, ಇವತ್ತಿಗೂ ನಮ್ದಾಗದ ಜನ ಮನಿ ಇಲ್ಲ, ನೆಲ ಇಲ್ಲ, ಮಣ್ಣು ಕೊಡಕ್ ಜಾಗ ಇಲ್ಲ. ಯಾಕಂದ್ರೆ ಹೊಳಿ ಇಳಿದ ಮೇಲೆ ಹೆಣ ತಗೊಂಡು ನಾವು ಇವತ್ತಿಗೂ ಕೂಡ ಹೊಳಿಗೆ ಹೋಗಿ ಮಣ್ಣು ಕೊಡಬೇಕು. ಊರ್ ದೇವರ, ಮನಿ ದೇವರ ಮಾಡ್ಬೇಕಾದ್ರೂ ಕೂಡ ಹುಡುಗಿಯರಾಗಿ ಇಡೀ ಹೊಳಿ ಎಲ್ಲ ಇಳಿದ ಮೇಲೆ ಹೋಗಿ ನಮ್ ದೇವರ ನಾವು ಪೂಜೆ ಮಾಡುವಂತ ವ್ಯವಸ್ಥೆ ಯಮಕನಮಡಿ ಭಾಗದ ರೈತರ ಕೊರತೆ ಐತೆ ಅನ್ನೋದನ್ನು ಕೂಡ ಇವತ್ತಿನ ಕಾಲಕ್ಕೆ ರೈತ ಮುಖಂಡರು ಮತ್ತೆ ರಾಜಕೀಯ ಪ್ರತಿನಿಧಿಗಳು ಅರ್ಥ ಮಾಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಕಡೆಗೆ ಹೋಗ್ಬೇಕು. ಆ ರೀತಿಯಲ್ಲಿ ನಡೆಯುವಂತಹ ವ್ಯವಸ್ಥೆ ನಡೆದಾಗನೇ ಈ ಮಹಾರಾಷ್ಟ್ರ ಭಾಗದಿಂದ ಬರುವಂತಹ ತಾಮ್ರಪರ್ಣಿ ನದಿ, ಆಮೇಲೆ ಈ ಮಹಾರಾಷ್ಟ್ರದ ಗಡಿಂಗ್ಲಸ್ ತಾಲೂಕಿನಿಂದ ಬರುವಂತಹ ಹಿರಣ್ಯಕೇಶಿ ನದಿ, ಆ ನಂತರದಲ್ಲಿ ಈ ಮಹಾರಾಷ್ಟ್ರ ಭಾಗದಿಂದಲೇ ಬರುವಂತಹ ಘಟಪ್ರಭಾ ನದಿ, ಇನ್ನೊಂದು ನಮ್ಮ ಮಾರ್ಕಂಡೇಯ ನದಿ. ಈ 4 ನದಿಗಳದಾವ. ಮೂರು ನದಿ ಅಂತ ಬಹಳ ಮಂದಿ ಹೇಳಕತ್ತಿರಿಲ್ಲ. ಮಾಸ್ತಿ ಮತ್ತು ದಟ್ಟಿ ಕ್ರಾಸಿನ ಗುಡ್ಡದೊಳಗಡೆ ಒಂದು 2 ಕಿಲೋಮೀಟರ್ ತಾಮ್ರಪರ್ಣಿ ನದಿನೂ ಕೂಡ ನಮ್ಮ ತಾಲೂಕಿನೊಳಗೆ ಹರಿದೈತಿ. ಒಟ್ಟು 4 ನದಿಗಳು, ಒಂದು ತಾಮ್ರಪರ್ಣಿ, ಮಾರ್ಕಂಡೇಯ, ಘಟಪ್ರಭಾ ಮತ್ತು ಹಿರಣ್ಯಕೇಶಿ, 4 ನದಿಗಳು ಹರಿದಾಗ 22 ಹಳ್ಳಿಗಳನ್ನು ಮುಳುಗಿದ್ದು ಒಂದು ಹಿಡಕಲ್ ಜಲಾಶಯ. ಆನಂತರದಲ್ಲಿ ಆ ಭಾಗದೊಳಗಡೆ ಏನು ಶಿರೂರು ಡ್ಯಾಮ್ದೊಳಗಡೆ ಮುಳುಗಿದಂತವು ಸುಮಾರು 8 ಹಳ್ಳಿಗಳನ್ನ ಕೂಡಿದಂತಹ ಆ ಜನರಿಗೆ ಇವತ್ತಿಗೂ ಕೂಡ ಅನ್ನ ನೀರಿಗೆ ಸಿಕ್ಕಿಲ್ಲಾರದ ರೀತಿಯಲ್ಲಿ ಒಂದಿಷ್ಟು ಮಂದಿ ಉತ್ತರ ಕನ್ನಡದ ಗುಡ್ದಾಕುತ್ತಾರೆ, ಇನ್ನೊಂದಷ್ಟು ಮಂದಿ ಧಾರವಾಡ ಕಲ್ಗಟ್ಟಿಗೆ ಗುಡ್ದಾಕುತ್ತಿದ್ದಾರೆ, ಇನ್ನೊಂದಿಷ್ಟು ಮಂದಿ ಈ ಕಡೆ ನಂದಗಡ ಖಾನಾಪುರ ಗುಡ್ದಾಕುತ್ತಿದ್ದಾರೆ, ಇನ್ನೊಂದಿಷ್ಟು ಮಂದಿ ರಾಯಬಾಗ ತಾಲೂಕಿನ ಗುಡಿಗೇರಿ ಭಾಗದಾಗ ಹೋಗಿದ್ದಾರೆ. ಆ ರೈತರಿಗೆ ಇವತ್ತಿಗೂ ಕುಡಿಯಾಕ ನೀರಿಲ್ಲ. ಅದನ್ನ ಜನಪ್ರತಿನಿಧಿಗಳು ಕೊಂಡು ಆ ಪುನರ್ವಸತಿಯನ್ನ ಮಾಡುವಂತ ಒಂದು ವ್ಯವಸ್ಥೆ ಕಡೆ ಹೋದ್ರು. ಡ್ಯಾಮ್ ಮುಣಿಗಿದಾಗ ದನಕರುಗಳಿಗೆ ಮೇಯಾಕಂತ ತಿಳ್ಕೊಂಡು ಗೋಮಾಳ ಜಾಗ ಅಂತ ತಿಳ್ಕೊಂಡು 150 ಎಕರೆಯನ್ನ ಕೊಡ್ಬೇಕಂತ ತಿಳ್ಕೊಂಡು ठराव ಪಾಸ್ ಆಗಿತ್ತು. ಇವತ್ತಿಗೂ ಕೂಡ ಯಮಕನಮರಡಿ ಭಾಗದ ರೈತರಿಗೆ ಆ 150 ಎಕರೆ ಮುನಿಗಿಲ್ಲ. 150 ಎಕರೆ ಕೊಟ್ಟಿದ್ರು ಕೂಡ ಅದು ಈ ಹ್ಯಾಂಡ್ಲೂಮ್ ಮತ್ತು ಪವರ್ ಲೂಮ್ ಅನ್ನುವಂತಹ ಈ
ಬಟ್ಟೆ ನೇಯುವಂತಹ ಫ್ಯಾಕ್ಟರಿಗಳಿಗೆ ಆ ಜಾಗಗಳು ನಮ್ಮ ಭಾಗದ ಹೋಗಿದ್ರಿಂದ ರೈತರಿಗೆ ಏನೋ ಕೂಡ ಉತ್ಪನ್ನ ಬಂದಿಲ್ಲ ಅನ್ನುವಂತಹ ಕೊರತೆಯು ಕೂಡ ಯಮಕನಮಡಿ ಭಾಗದ ರೈತರಿದೆ ಅನ್ನುವಂತಹ ಒಂದು ಪ್ರಜ್ಞಾ ಮನೋಭಾವವನ್ನ ಇಟ್ಕೊಳ್ಬೇಕು. ನೀರಾವರಿ ಅನ್ನೋದು ನಮ್ಮ ಭಾಗದಲ್ಲಿ ಇಷ್ಟೆಲ್ಲ ಬಂದ್ರು ಕೂಡ ಎಲ್ಲಾ ಕಡೆಗೆ ನೀರಾವರಿ ಅದು ಕೂಡ ಇವತ್ತು ಮುಧೋಳ, ಮಾಲಿಂಗಪುರ ಆ ಭಾಗದಲ್ಲಿ, ವಿಜಾಪುರ ಭಾಗದಲ್ಲಿ ಬೀಳಿಗೆ ತನಕ ನೀರು ಹೋದ್ರು ಕೂಡ ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿರುವಂತಹ ರೈತರಿಗೆ ನೀರು ಇರಲಿಲ್ಲ ಅಂತಂದ್ರೆ ನಮ್ಮ ಅದೇನಂತ ಚಿಮಣಿ ಕಡೆಗನ ಕತ್ತಿದ್ದಂಗೆ ನಮ್ಮ ತಾಲೂಕಿನಾಗ ಡ್ಯಾಮ್ ಇದ್ರು ಕೂಡ ನಮ್ಮ ತಾಲೂಕಿನ ರೈತರಿಗೆ ನೀರಿಲ್ಲ ಅಂತಂದ್ರೆ ಇದು ಯಾವ ವಿಪರ್ಯಾಸ ಅನ್ನುವಂತಹ ಪ್ರಜ್ಞಾ ಮನೋಭಾವವನ್ನ ನಾವೆಲ್ಲರೂ ಇಟ್ಕೊಳ್ಬೇಕು. ರಾಜ್ಯ ರೈತ ಸಂಘಟಕರಾದಂತಹ ನಮ್ಮ ಶಶಿಕಾಂತ್ ಗುರುಜಿ ಅವರು, ಚನ್ನಪ್ಪ ಪೂಜೇರಿ ಅವರು, ನಮ್ಮ ತಾಲೂಕಾ ಸಂಚಾಲಕರೆಲ್ಲರೂ ಕೂಡಿ ಹೋರಾಟವನ್ನ ಮಾಡಿದರೆ ಆ ಹೋರಾಟಕ್ಕೆ ಎಲ್ಲ ತಾಲೂಕಿನ ಪರಮ ಪೂಜ್ಯರ ಬೆನ್ನೆಲುಬು ಮತ್ತು ಎಲ್ಲ ವ್ಯವಸ್ಥೆ ರೀತಿಯಲ್ಲಿ ಇದೆ ಅನ್ನುವಂತಹ ಮಾತನ್ನು ನಾವೆಲ್ಲ ತಿಳಿಸ್ತೇವೆ. ಈ ರೀತಿಯಲ್ಲಿ ಹೋರಾಟ ಇದೇ ರೀತಿಯಲ್ಲಿ ಮುಂದುವರಿಲಿ. ನಮ್ಮ ನೀರು ನಮ್ಮ ಹಕ್ಕಾಗ್ಲಿ, ನಮ್ಮ ಜನರಿಗೆ ನೀರು ಬರ್ಲಿ. ಇವತ್ತಿಗೂ ನಾವು ಹೇಳ್ತೇವೆ, ನಮ್ಮ ಹೊಲ ಹೋದವು, ಮನೆ ಹೋದವು, ಕೃಷಿ ಅನ್ನೋದು ಹೋಯ್ತು, ಫಲವತ್ತಾದ ಭೂಮಿ ಹೋಯ್ತು. ನೀವು ನಮ್ಮ ಹೋದಂತ 10 ಎಕರೆ ಜಮೀನಿಗೆ ಒಂದೊಂದು ಮನೆಗಳಿಗೆ ನೀವು 10 ಗುಂಟೆ 20 ಗುಂಟೆ ಹುಡುಗೇರಿ ಭಾಗದೊಳಗಡೆ ಜಾಗ ಕೊಟ್ರಿ. ಆ ಭಾಗದಲ್ಲಿ ನೆತ್ತಿ ಮ್ಯಾಲ ನೀರು ಬಿದ್ರೆ ತಳಿಗಿಳಿದು ಬರಂಗಿಲ್ಲ. ಒಟ್ಟು ಹಾಕೊಂಡು ಭತ್ತ ತೆಗಿಬೇಕಂದ್ರೆ ಬೆಳಿ ಬರಂಗಿಲ್ಲ. ಅಟ್ಟು ಮೀರಿ ಹೋಗಿ ನಮ್ಮ ಭಾಗದ ಎಲ್ಲಾ ಹೊಲಗಳು ಮುನಿಗಿದ್ರು ಕೂಡ ಹಿಂಗಾರೆ ನೀರೆಲ್ಲ ಹೊಳಿ ಒಯ್ತೈತಿ, ಮುಂಗಾರೆ ಬರಗುಳದ ಬರಗಾಲ ಬೀಳ್ತೈತಿ. ಉಸುಕಿನ್ಯಾಗ ಗಜರಿ ತಿನ್ನುವಂತ ಬದುಕು ನಮ್ಮ ಭಾಗದ ಜನರಿಗೆ ಬಂದೈತಿ. ಆ ಗಜರಿ ತಿಂದು ಬಾಯಿಗೆ ನೀರು ಕುಡಿಸಿದ್ರೆ ನಮ್ಮ ರೈತರು ಬಹಳ ಪಶ್ಚಾತ್ತಾಪ ಆಗ್ತಾರೆ ಅನ್ನುವಂತಹ ಭಾವವನ್ನು ಕೂಡ ರೈತ ಮುಖಂಡರು ಇಟ್ಕೊಳ್ಬೇಕಂತ ನಾವು ಹೇಳ್ತೀವಿ. ಆಗ ಸುಮಾರು ಮಾರ್ಕಂಡೇಯ ನದಿಯಿಂದ ಬರುವಂತಹ 260 ಕಿಲೋಮೀಟರ್ ಬರುವಂತಹ ಈ ಘಟಪ್ರಭಾ ನದಿಗೆ ಸುಮಾರು ಏನಿಲ್ಲ ಅಂದ್ರೂ ಕೂಡ 10,183 ಮೀಟರ್ ಉದ್ದ ಹಾಗೂ 53.35 ಮೀಟರ್ ಚದರ ಮೀಟರ್ ಉತ್ತರವಿರುವಂತಹ ಹಿಡಕಲ್ ಜಲಾಶಯವನ್ನು ಕಟ್ಟಿಸಿ ಸುಮಾರು 51 TMC ನೀರಿರುವಂತಹ 1443 ಮಿಲಿಮೀಟರ್ ಘನ ಮೀಟರ್ದಲ್ಲಿರುವಂತಹ ಒಂದು ವ್ಯವಸ್ಥಿತವಾದಂತಹ ಡ್ಯಾಮ್ ಅನ್ನು ಆಗಿನ ಕಾಲಕ್ಕೆ ಸರ್ಕಾರ ಕಟ್ಟಿದ ಬಹಳ ಶ್ಲಾಘನೀಯವಾದ್ರೂ ಕೂಡ 32 ಮೆಗಾ ಯೂನಿಟ್ ವಿದ್ಯುತ್ವನ್ನು ಉತ್ಪಾದನೆ ಮಾಡುವಂತಹ ವ್ಯವಸ್ಥೆ ತಗೊಂಡ್ ಬಂದ್ರು ಕೂಡ ಇವತ್ತಿಗೆ 3 ಪೀಸ್ ಲೈಟ್ ಕೊಟ್ಟಿರ್ತೀರಿ. 3 ಪೀಸ್ ಲೈಟ್ ಕೊಟ್ಟು ನಾನು ಸಿಂಗಲ್ ಮೋಟರ್ ಹಚ್ಚಿ ನೀರ್ ಜಗ್ತೀನಿ ಅಂತಂದ್ರೆ ಗಟ್ಟು ಹಚ್ಚಿ ರೈತರು ಚಾಲೂ ಮಾಡ್ಕೋತಾರ ಅಂದ್ರೆ ಅದನ್ನ ವಿದ್ಯುತ್ ತುಡುಗ್ಲವಯ್ಯಾದ ಅಂತ ತಿಳ್ಕೊಂಡು ಹೇಳ್ತೀರಿ. ಆದ್ರೆ ರೈತರಿಗೆ ರಾತ್ರಿ ನೀರು ಕೊಟ್ಟಿರ್ತೀರಿ, ಬಾವಿ ಮೋಟರ್ ಕಟ್ ಮಾಡಕ್ ಆದಾಗ ರೈತರ ಹಾವುಗಳನ್ನು ಸಾಯಕತ್ತಾರ. ಅದು ಪ್ರಜ್ಞಾವಂತಿಕೆ ಇನ್ನೂ ನಮ್ಮ ಭಾಗದ ಮಂದಿಗೆ ಬಂದಿಲ್ಲ. ಅದನ್ನೆಲ್ಲ ಇಟ್ಕೊಳ್ಬೇಕು. ರೈತರಿಗೆ ನೀರು ಕೊಡ್ಬೇಕು. ಇವತ್ತಿಗೂ ಕೂಡ ಕೊಗನಹಳ್ಳಿ ಟೋಲ್ ನಾಕಾದಿಂದ ಹಿಡ್ಕೊಂಡು ನಿಮ್ ಲಿಪ್ಪಾನಿಂದ ಹಿಡ್ಕೊಂಡು ಬೆಂಗಳೂರಿನ ಒಳಗಡೆ ಏನು ಹೊಸ ರೋಡ್ ಮಾಡಿರಲ್ಲ, ಆ ಹೊಸ ರೋಡ್ಗೆ ಆ ಕಡೆ 4 ಬಲ್ಲು, ಈ ಕಡೆ 4 ಬಲ್ಲು, ಬರೀ ಒಂದು 30 ಮೀಟರ್ ಒಂದೊಂದು ಲೈಟ್ ಕೊಟ್ಟು, ಬಲ್ ಕೊಟ್ಟು, ಕಂಬ ಕೊಟ್ಟು ಆ ವಿದ್ಯುತ್ತನ್ನ ಆ ರೋಡ್ ಕೊಡೋಕ್ಕಿಂತ ಮುಂಚೆ ರೈತರು ಮೋಟರ್ ಡಬ್ಬ್ಯಾಗ ಲೈಟ್ ಕೊಟ್ರಿ ಅಂದ್ರೆ ನೀವು ಜೀವನಾಪುರ ತಿನ್ನೋಟ ಸಾಲ ಅವರ ತೀರಿಸ್ತಾರಂತ ಭಾವವನ್ನು ಇಟ್ಕೊಳ್ಬೇಕು. ರೈತರಿಗೆ ಮೊದಲು ವಿದ್ಯುತ್ತನ್ನ ಕೊಡ್ರಿ, ರೈತರಿಗೆ ನಮ್ಮ ಡ್ಯಾಮದಲ್ಲಿರುವಂತಹ ನೀರನ್ನ ಕೊಟ್ರಿ ಅಂತಂದ್ರೆ ಕರ್ನಾಟಕದ ಸರ್ಕಾರದ ಸಾಲದ ನಿಮೇ ಭಾಗವನ್ನು ಹುಕ್ಕೇರಿ ತಾಲೂಕಿನ ರೈತರ ಕಳಿತಾರ ಅನ್ನುವಂತ ಪ್ರಜ್ಞಾಭಾವವನ್ನ ಬರಬೇಕು. ಕಾರಣ ಏನು ಅಂತಂದ್ರೆ ಇದೇ ಭಾಗದಲ್ಲಿ, ವಿಜಾಪುರ ಭಾಗದಲ್ಲಿ ಇಂಡಿ, ತಾಂಬ, ಬಂತನಾಳ ಭಾಗದ ರೈತರು ಮಾನ್ಯರಾದಂತಹ ಆಗಿನ ಕಾಲಕ್ಕೆ ಮಹಿಳಾ ಪ್ರಧಾನಮಂತ್ರಿ ಆದಂತಹ ಇಂದಿರಾ ಗಾಂಧಿ ನೀರು ಕೊಟ್ಟರು ಅಂತ ತಿಳ್ಕೊಂಡು ಆಕೆನ ಬಂಗಾರದಲ್ಲಿ ತುಲಾಭಾರ ಮಾಡಿದವರು ಆ ಭಾಗದ ರೈತರಿದ್ದಾರೆ. ಈ ಭಾಗದ ರೈತರು ಕೂಡ ಏನ್ ಬಳಿ ತೊಟ್ಟಿಲ್ಲ, ಇವರು ಕೈಯಾಗ ಕುಡ್ಲಿ ಬಿಡುಗೋಲ ಹಿಡ್ಕೊಂಡಾರೆ. ಇವರು ನಿಮ್ಮ ಹರಿತಾರೆ. ಅವ್ರಿಗೆ ನೀರು ಕೊಡುವಂತಹ ಒಂದು ವ್ಯವಸ್ಥೆ ಕಡೆಗೆ ತಾವೆಲ್ಲರೂ ಕೂಡ ಹೋಗ್ಬೇಕನ್ನುವಂತಹ ಮತ್ತನ್ನ ಹೇಳ್ತೇವೆ. ಬಲದಂಡೆ ಕಾಲುವೆ ಮುಖಾಂತರದಲ್ಲಿ 202 ಮೀಟರ್ ನೀರು ಹೋಗ್ಬೇಕಂತ ತಿಳ್ಕೊಂಡು ಠರಾವಿತ್ತು. ಎಡದಂಡೆ ಕಾಲುವೆ ಮುಖಾಂತರದಲ್ಲಿ 209 ಮೀಟರ್ ಹೊರಗೆ ಹೋಗ್ಬೇಕಂತಿತ್ತು. ಬಲದಂಡೆ ಕಾಲುವೆ ಮುಖಾಂತರದಲ್ಲಿ ಸುಮಾರು 1,18,3 ಕಿಲೋಮೀಟರ್ ಹೆಕ್ಟೇರ್ ಭೂಮಿ ನೀರಾವರಿ ಆಗ್ಬೇಕಂತ ತಿಳ್ಕೊಂಡು ಹೇಳಿದ್ರು. ಆ ಹೆಕ್ಟೇರ್ ಭೂಮಿ ಹುಕ್ಕೇರಿ ತಾಲೂಕಿನಾಗ ಎಷ್ಟು ನೀರು ಉಂಡೈತೆ ಅನ್ನೋದನ್ನ ಆ ಹುಕ್ಕೇರಿ ತಾಲೂಕಿನ ಠರಾವ್ ತೆಗೆದು ನೋಡ್ರಿ. ಮೊದಲು ಡ್ಯಾಮ್ ಕಟ್ಟದ ಠರಾವ್ ಐತವು ಎಷ್ಟಂದ್ರೆ 1,18,3 ಹೆಕ್ಟೇರ್ ಭೂಮಿ ನೀರಾವರಿ ಆಗ್ಬೇಕಂತ ತಿಳ್ಕೊಂಡು ಬಲದಂಡೆ ಕಾಲುವೆ ಮುಖಾಂತರದಲ್ಲಿ, ಎಡದಂಡೆ ಕಾಲುವೆ ಮುಖಾಂತರದಲ್ಲಿ 1,17,71 ಹೆಕ್ಟೇರ್ 40 ಲಕ್ಷ ಎಕರೆ ಭೂಮಿ ಟೋಟಲ್ ಹುಕ್ಕೇರಿ ತಾಲೂಕಿನಾಗ ನೀರಾವರಿ ಆಗ್ಬೇಕಂತ ತಿಳ್ಕೊಂಡು ಆಗ ಬ್ರಿಟಿಷ್ ಕಾಯ್ದೆನೆ ನಮಗೆ ಠರಾವ್ ಕೊಟ್ಟಿದೆ. ಆದ್ರೆ ಸ್ವತಂತ್ರ ಭಾರತದ ರಾಜಕಾರಣಿಗಳು ಇನ್ನೂ ನಮಗೆ ನೀರು ಕಟ್ಟಿಲ್ಲ ಅನ್ನೋದು ಅನಿವಾರ್ಯವಾದಂತಹ ವ್ಯವಸ್ಥೆ ಬಂದಿದೆ ಅನ್ನುವಂಥದ್ದನ್ನು ಕೂಡ ರೈತ ಮುಖಂಡರು ತಲೆಯಾಗಿಟ್ಕೊಂಡು ಈ ಹೋರಾಟ ಇದೇ ರೀತಿಯಲ್ಲಿ ಮುಂದುವರಿಬೇಕು. ಮುಳುಗಡೆಯಾದಂಥದ್ದು ಒಟ್ಟು ಭೂಮಿ ಎಷ್ಟಂದ್ರೆ ಸುಮಾರು 17,898 ಎಕರೆ 22 ಹಳ್ಳಿ ಅಂತ ಹೇಳ್ಕೊಂಡು 30 ಹಳ್ಳಿಯ ಅರ್ಧ ಭಾಗದ ನೀರು ನಮ್ಮ ರೈತರ ಭೂಮಿ ಮುನಿಗೆ ಹೋಗಿದೆ. ಆ ಭೂಮಿಗೆ ಬೆಲೆ ಕೊಡುವಂತಹ ಕೆಲಸ ನೀವು ದುಡ್ಡು ಕೊಡ್ರಿ ಅಂತ ತಿಳ್ಕೊಂಡು ಕೇಳೋದಿಲ್ಲ.
ಆದ್ರೆ ಆ ಭೂಮಿಗೆ ಅವ್ರು ಬಂದಂತಹ ಭೂಮಿಗೆ ನೀರು ಕೊಟ್ರೆ ಅವ್ರು ತಮ್ಮ ಜೀವನೋಪಾಯವನ್ನು ಕಟ್ಕೊಂಡವ್ರು ಹೋಗ್ತಾರೆ ಅನ್ನುವಂತಹ ಒಂದು ಅಭಿಪ್ರಾಯವನ್ನು ತಾವೆಲ್ಲರೂ ಇಟ್ಕೊಳ್ರಿ ಅನ್ನುವಂತ ಮಾತನ್ನ ಹೇಳ್ತಾ ಹುಕ್ಕೇರಿ ತಾಲೂಕಿನಲ್ಲಿರುವಂತಹ ಸುಮಾರು ಎಲ್ಲಾ ನದಿಗಳಿಗೆ ಆ ಡ್ಯಾಮ್ನಿಂದ ನೀರು ಬರಲಿ. ಅದರೊಳಗಡೆ ಯಮಕನ್ಮಡಿ, ಆರ್ಸಿ ಗುಡ್ನಟ್ಟಿ, ಇಂದಿರಾನಗರ, ಅನಂತಪುರ ಮತ್ತು ನಮ್ಮ ಭಾಗದಲ್ಲಿ ಸುಮಾರು 7-8 ಊರು ಕೂಡಿದ ಒಂದ ನಮ್ಮೂರು. ಆ ನೀರಿನ ಭಾಗದ ಜನರಿಗೆ ಕುಡಿಯಾಕ ನೀರು ಕೊಡ್ರಿ. ಮತ್ತೆ ಅಲ್ಲಿರುವಂತಹ ಪುನರ್ವಸತಿ ಕೇಂದ್ರಗಳಿಗೆ ಇನ್ನೊಂದಿಷ್ಟು ಗುಡ್ಡ ಒತ್ತುವರಿ ಮಾಡಿ ನಮ್ಮ ಜಾಗದ ಮಂದಿಗೆ ಮಣ್ಣು ಕೊಡಕ್ ಜಾಗ ಕೊಡ್ರಿ ಅಂತ ತಿಳ್ಕೊಂಡು ಕೇಳುವಂತಹ ಅಭಿಪ್ರಾಯ ಇವತ್ತು ಸ್ವಾಮಿಗಳಿಗೆ ಮತ್ತು ನಮ್ಮ ಭಾಗದ ರೈತರಿಗೆ ಬಂದಿದೆ ಅನ್ನೋಂಥದ್ದನ್ನು ಕೂಡ ಇಟ್ಕೊಳ್ರಿ. ಈ ರೀತಿಯಲ್ಲಿ ಎಲ್ಲಾ ನೀರಾವರಿ ಯೋಜನೆಗಳು ಜಾರಿಗೆ ಬಂದು ಸುಮಾರು ಅವ್ರ ಏನು ಬೇಡಿಕೆ ಒಂದು ಅಂಕಿ ಬಡದಾರಲ್ಲ ಮೇಲಿರುವಂತಹವು, ಆ ಅಂಕಿಗೆ ತಕ್ಕಂತೆನೆ ಎಲ್ಲರೂ ಕೂಡಿ ಭಕ್ತಗಳೊಳಗಡೆ ಬಂದು ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಮಾತು ಕೊಟ್ಟಿದ್ರೆ ಸರ್ಕಾರವನ್ನ ರೈತರು ನಿಮ್ ಕೈಯಾಗ ಕೊಡ್ತಾರ ಅನ್ನುವಂತ ಪ್ರಜ್ಞಾವಂತಿಕೆ ಮನೋಭಾವ ರೈತ ಮುಖಂಡರು ಹೇಳುವಂತಹ ಒಂದು ವ್ಯವಸ್ಥೆ ಇವತ್ತಿಗೆ ಎಲ್ಲಾ ನಮ್ಮ ರಾಜಕೀಯ ಮುಖಂಡರಿಗೆ ಬರ್ಬೇಕನ್ನುವಂತಹ ಒಂದು ಮಾತನ್ನ ನಾವು ಹೇಳಿ ನಮ್ಮ ಅತ್ತಿಗರನ್ನು ಕೊಡ್ತೀವಿ. ಬಸವ.